ಚಿನ್ನಾರಿ ಬಂಗಾರಿ ಪುಟ್ಟಮ್ಮ ನಿಂಗ್ಯಾರು ಹೊಡಿತಾರಮ್ಮ. ಅಮ್ಮ ನನಗೆ ಹೊಡೆದಿದ್ದು ಅಪ್ಪ, ಅಮ್ಮ ನನಗೆ ಬೈದಿದ್ದು ಅಪ್ಪ. ಅಳುಬೇಡ ಕಂದ ನೀನು, ನಿನಗೆ ನಾನು ಚಾಕ್ಲೇಟು ಕೊಡಿಸ್ತೀನಿ. ಏನಿದು ಚಿಕ್ಕ ಮಗುದ್ದನಿ ಕೇಳಿಸ್ತಿದೆಯಲ್ಲ? ಅಂದ್ರೆ ಗಂಗಾ ಮೇಡಮ್ಗೆ ಮಗು ಆಗಿದೆ ಅಂದಂಗಾಯ್ತು. ಗಂಡು ಮಗು. ಜೈ ಸರ್, ಗಂಗಾ ಮೇಡಮ್ ಜೈ ಸರ್, ಕೃಷ್ಣ ಸರ್. ಅಯ್ಯೋ ಸಾಕು ಬಿಡು ಬಿಡು, ಸಾಕು ಬಿಡು. ಕೃಷ್ಣ ಸರ್, ಚಂದ್ರಿಕಾ ಮೇಡಮ್. ಅಯ್ಯಯ್ಯೋ ಅಯ್ಯೋ, ಏನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಸಂತೋಷ ಸಾರ್, ಸಂತೋಷ. ನನ್ನ ಹೆಂಡತಿ ಹಿಡ್ಕೊಂಡ್ರೆ ನಿನ್ ಸಂತೋಷ ಏನೋ? ಮಗುನ್ ನೋಡಿ ಸಂತೋಷ ಸಾರ್. ನಿಮ್ಗೇನು ಗೊತ್ತಾಗಲ್ಲ, ಸುಮ್ನಿರಿ. ಜೈ ಸರ್, ಗಂಗಾ ಮೇಡಮ್. ಜೈ ಸರ್, ಗಂಗಾ ಮೇಡಮ್. ಏಯ್ ಜೈ ಸರ್. ಆಯ್ತು ನಾಣಿ, ಬೆಳಿಗ್ಗೆನೆ ಏನ್ ನಾನ್ಸೆನ್ಸ್ ಇದು? ನಾನ್ಸೆನ್ಸ್ ಅಂತಿರಲ್ಲ ಸರ್, ಏನ್ ಹೇಳ್ತಾ ಇದ್ದೀರಾ? ನಮ್ ಜೂನಿಯರ್ ಬಸ್ ಬಂದಾಯ್ತು, ಕಂಗ್ರಾಚುಲೇಷನ್ ಸರ್. ನಾಣಿ ಅವ್ರೆ, ಏನಾಯ್ತು? ನಿಮ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀರಾ? ಏನಾಯ್ತು ಅಂತಿದ್ದೀರಲ್ಲ ಮೇಡಮ್, ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್. ಅಜ್ಜಿ ಅಜ್ಜಿ, ನಿಮ್ ಮರಿ ಮಗ ಬಂದಿದ್ದಾನೆ. ಎಲ್ಲಿದ್ದೀರಾ ಕಲ್ಪನಾ ಮೇಡಮ್? ನೀವು ಅಜ್ಜಿ ಆಗ್ತಿದ್ದೀರಾ, ಕಂಗ್ರಾಚುಲೇಷನ್ಸ್. ನೋಡಿದ್ರಾ ಕೃಷ್ಣ ಸರ್, ಚಂದ್ರಿಕಾ ಮೇಡಮ್, ಈ ಮನೆಗೆ ವಾರಸ್ದಾರ ಬಂದಾಯ್ತು. ಅರೆ ಏನ್ ಸರ್, ಇಂಥ ಹ್ಯಾಪಿ ನ್ಯೂಸ್ ನ ಇಲ್ಲಿವರೆಗೂ ನನ್ಗೆ ಯಾಕೆ ಹೇಳಲಿಲ್ಲ? ಆದ್ರೂ ನೀವೇನ್ ಮೇಡಮ್, ನಾಣಿಯವ್ರೆ ನಾಣಿಯವ್ರೆ ಅಂತ ಕರೆದು ಚಿಕ್ಕ ವಿಷಯ ಇದ್ರು ಹೇಳ್ತಾ ಇದ್ರು, ಆದ್ರೆ ಇಂಥ ದೊಡ್ಡ ವಿಷಯ ಇದ್ರು ನನ್ಗೆ ಯಾಕೆ ಹೇಳಲಿಲ್ಲ ನೀವು? ಓ, ಮಧ್ಯರಾತ್ರಿ ಅಂತ ಹೇಳಲಿಲ್ವಾ? ಆದ್ರೂ ಸರಿ, ಬೇಜಾರಾಗಿದೆ, ಹರ್ಟ್ ಆಗಿದೆ, ಕೋತಿ ಮುತಿ ಮಾಡ್ಕೊಂಡಿದ್ದೀನಿ. ನಾಣಿ, ನಿನ್ನ ಮಾಮೂಲಾಗೆ ನೋಡೋದಕ್ಕಾಗಲ್ಲ, ಕೋತಿ ಮುಖ ಮಾಡ್ಕೊಂಡ್ರೆ ಇನ್ನೂ ನೋಡಕ್ಕಾಗಲ್ಲ. ನೀನು ಮಾಡ್ಕೋಬೇಕಾಗಿದ್ದು ಕೋಪ ಅಲ್ಲ, ಯೋಚನೆ. ಸ್ವಲ್ಪ ಸರಿಯಾಗಿ ನೋಡು. ಚೆನ್ನಾಗಿ ನೋಡಿದೆ ಸರ್. ಪಾಪುಗೆಲ್ಲ ಎಲ್ಲ ನಿಮ್ಮ ಹೋಲ್ಕೆನೆ. ಅದೇ ಹಣೆ, ಅದೇ ಐಸು, ಅದೇ ನೋಸು, ಅದೇ ಬಾಯಿ, ಅದೇ ಕೆನ್ನೆ ಕೂಡ. ನಾನ್ ನೋಡು ಅಂದಿದ್ದು ಪಾಪುನಲ್ಲ, ನಿಮ್ ಮೇಡಮ್ನ. ಕಳ್ರು. ಏನೋ ಒಂದ್ 2 ನಿಮಿಷದಲ್ಲಿ ಅವಳಿ ಜೋಳಿ ಮಕ್ಳು ಹುಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತೆ ಇದೇನ್ ಸರ್ ಇಷ್ಟೊಂದು ಗ್ಯಾಪು? ಒಬ್ರು ಹೊಟ್ಟೆಲಿ, ಇನ್ನೊಬ್ರು ತೊಟ್ಲಲ್ಲಿ. ಮತ್ತೆ ಕೊಡಿದ್ರಿ ಸರ್? ಆ ಪಾಪು ನನ್ ಪಾಪು ಅಲ್ಲ. ಮತ್ತೆ ಮತ್ಯಾರ ಪಾಪು? ನಾನ್ ಕರ್ಕೊಂಡ್ ಬಂದಿರೋ ಪಾಪು. ನೀವು ಕರ್ಕೊಂಡ್ ಬಂದ್ರ? ಯಾಕೆ ಮೇಡಮ್? ನನಗ್ ಟ್ರೈನಿಂಗ್ ಕೊಡೋದಕ್ಕೆ. ಟ್ರೈನಿಂಗ? ಹೌದು ನಾಣಿ ಅವ್ರೆ, ಮಕ್ಕಳನ್ನ ಹೇಗ್ ಬೆಳೆಸೋದು, ಈ ಪಾಪು ಜೊತೆ ನಿಮ್ ಸರ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಇನ್ 3 ದಿನ ನಿಮ್ ಸರ್ ಈ ಪಾಪುನ ಹೇಗ್ ನೋಡ್ಕೋತಾರೋ ನೋಡ್ತೀನಿ. ನೀವು ಒಳ್ಳೆ ಮೇಡಮ್. ಸಾರ್ನ ನೀವು ಕಡಿಮೆ ಅನ್ಕೊಂಡಿದ್ದೀರಾ? 100 ಎಂಪ್ಲಾಯೀಸ್ನೇ ನೋಡ್ಕೊಂಡವ್ರೆ, ಇಷ್ಟುದ್ದ ಇಲ್ಲ, ಇವನು ನೋಡ್ಕೊಳಲ್ವಾ? ಅಂದ್ರೆ ನಿಮ್ ಸರ್ ಪಾಪುನ ಚೆನ್ನಾಗಿ ನೋಡ್ಕೋತಾರಾ? ಚೆನ್ನಾಗಿ, ಸೂಪರ್ ಆಗಿ ನೋಡ್ಕೋತಾರೆ ಮೇಡಮ್. ಪಾಪುಗೆ ಸ್ನಾನ ಮಾಡಿಸ್ತಾರಾ? ಮಾಡಿಸ್ತಾರ? ಏನ್ ಮಾತಾಡ್ತೀರಾ ಮೇಡಮ್ ನೀವು? ನಮ್ ಸಾರು ಸ್ನಾನ ಎಲ್ಲ ಆಟ ಆಡ್ಕೊಂಡೇ ಮಾಡಿಸ್ತಾರೆ. ಬಟ್ಟೆ ಎಲ್ಲ ಹಾಕ್ತಾರಾ? ಅದೊಂದ್ ಕೆಲ್ಸ. ಚಿಟ್ಕಿ ಹೊಡಿಯೋದೆಲ್ಲ ಹಾಕ್ಬಿಡ್ತಾರೆ. ಹಾಲೆಲ್ಲ ಕುಡಿಸ್ತಾರಾ?
ಜೋಗುಳ ಹಾಡ್ತಾ ತಟ್ಟಿ ಹಾಲು ಕುಡಿಸ್ತಾರೆ. ನಿಮ್ಗೆ ಏನಾದ್ರು ಅಭ್ಯಂತರನಾ? ನಾಣಿ ನಿನ್ನಿಷ್ಟಕ್ಕೆ ನನ್ನನ್ನು ಕಮಿಟ್ ಮಾಡಬೇಡ. ನೀವು ಸುಮ್ನಿರಿ ಸರ್. ನಿಮ್ಗೆ ಆಗದಿರೋ ಕೆಲಸ ಏನಾದ್ರೂ ಇದೆಯಾ ಸರ್? ನೀವು ಒಂದ್ಸಲ ಕಮಿಟ್ ಆದ್ರೆ ಮೇಡಮ್ ಓ ಇದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಂತ ಹೇಳ್ಬಿಡ್ತಾರೆ. ಹೌದಾ? ಹಾಗಾದ್ರೆ ಹೋಗಿ ಪಾಪುಗೆ ಸ್ನಾನ ಮಾಡ್ಸೋದಿಕ್ ಹೇಳಿ, ನಾನು ನೋಡ್ತೀನಿ. ಏನೋ ದೊಡ್ಡ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಏ ಪಾಪು, ನಿನಗೆ ಸ್ನಾನ ಮಾಡಿಸ್ತಾರೆ ಡ್ಯಾಡಿ. ಮುದ್ದು ಕಂದ ಬಂಗಾರ. ಸರಿಯಾಗಾಯ್ತು ಇವನಿಗೆ. ನಾಣಿ ನಾಣಿ ಅಪ್ಪಪ್ಪ ಬರ್ತಿದ್ದೀನಿ ಸರ್. ಪುಟ್ಟು ಪಾಪಗೆ ಉಗುರು ಬೆಚ್ಚಗಿರೋ ನೀರ್ ರೆಡಿ ಸರ್. ಸ್ನಾನಕ್ಕೂ ಮೊದಲು ಮೈಗಚ್ಚೋಕೆ ಇಲ್ಲಿ ನೋಡಿ ಬೇಬಿ ಆಯಿಲ್ ರೆಡಿ. ಸ್ನಾನ ಮಾಡ್ಸೋಕೆ ಟಣ್ ಬೇಬಿ ಸೋಪ್ ರೆಡಿ. ಈಗ ನೀವು ಸ್ನಾನ ಮಾಡಿಸಿ ಸರ್. ಹೇಗ್ ಮಾಡಿಸ್ಲಿ ಸರ್? ಅದೇನ್ ಸರ್ ನಿಮಗೆ ಗೊತ್ತಿಲ್ವಾ? ಬೇಬಿಗೆ ಸ್ನಾನ ಮಾಡಿಸೋದು ಹೇಗೆ ಅನ್ನೋ ವಿಷಯದ ಮೇಲೆ ನಾನೇನಾದ್ರೂ PhD ಮಾಡಿದ್ದೀನಾ? ನಾನ್ ಮಾತ್ರ ಏನಾದ್ರೂ 10 ಮಕ್ಕಳು ಎತ್ತಿದ್ದೀನಾ? ಮತ್ಯಾಕಯ್ಯ ನಿಮ್ ಮೇಡಮ್ ಮುಂದೆ ಇವನಿಗೆ ಸ್ನಾನ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದು? ಸರ್ ಇದು ನಿಮ್ಗೆ ಟ್ರೈನಿಂಗ್ ಅಷ್ಟೇ, ನನಗೆ ಪನಿಷ್ಮೆಂಟ್ ಅಲ್ಲ. ಓಕೆ, ಬೇಬಿ ಸ್ನಾನದ ಬಗ್ಗೆ ಬೇಸಿಕ್ ನಾಲೆಡ್ಜ್ ಕೂಡ ಇಲ್ವಾ ನಿನಗೆ? ಅಂದ್ರೆ ಸ್ವಲ್ಪ ಗೊತ್ತು ಸರ್. ಅದೇನು ಅಂತ ಹೇಳ್ ಸಾಯಿ. ಇವನಿಗೆ ಶವರ್ ಬಾತ್ ಮಾಡ್ಸೋದಾ, ಇಲ್ಲ ಟಬ್ ಬಾತ್ ಮಾಡ್ಸೋದಾ, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡ್ಸೋದಾ? ಸರ್ ಅದಿನ್ನು ಚಿಕ್ಕ ಮಗು ಸರ್. ಅವನಿಗೆ ಕಾಲು ಸ್ನಾನ ಮಾಡಿಸ್ಬೇಕು. ಅಂದ್ರೆ ಕಾಲಿನ ಮೇಲೆ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ಬೇಕು ಅಂತ ಅಂದೆ. ಅದೇನ್ ಸ್ನಾನನೋ? ಆ ಏಜಿನ ಮಕ್ಳಿಗೆ ಹಾಗೆ ಮಾಡಿಸೋದು ಸರ್. ಮಾಡ್ಲೇಬೇಕಾ? ಟ್ರೈನಿಂಗ್ ಸರ್, ತಪ್ಪಿಸ್ಕೊಳಕ್ ಆಗಲ್ಲ. ಪಾಪು ನಿಲ್ಕೊಡಿ. ನೀವು ಕೆಳಗಡೆ ಕೂತ್ಕೊಂಡು 2 ಕಾಲು ನೀಡ್ಕೊಳ್ಳಿ ಸರ್. ಕೂತ್ಕೊಂಡ್ರ ಪಾಪುನ್ ತಗೊಳ್ಳಿ. ಈಗ ಇವನ್ನ ನಿಮ್ 2 ಕಾಲ ಮೇಲೆ ಮಲಗಿಸ್ಕೊಳ್ಳಿ. ಹಂಗೆ ಇವನು ಮತ್ತೆ ಶುರು ಮಾಡ್ದ. ಅಯ್ಯೋ 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 ಯಾಕೆ ಅಳ್ತಾ ಇದ್ದಾನೆ ನಾಣಿ? ಅವನಿಗೆ ಸ್ನಾನ ಮಾಡೋದು ಇಷ್ಟ ಇಲ್ಲ ಅನ್ಸುತ್ತೆ ಸರ್. ಅದನ್ನ ಬಾಯ್ ಬಿಟ್ಟು ಹೇಳ್ಬಾರ್ದಾ? ಅವನ್ ಬಾಯಲ್ಲೇ ಅಲ್ವಾ ಸರ್ ಅಳ್ತಿರೋದು? ನಾಣಿ ಅಂದ್ರೆ ಅವನಿಗಿನ್ನು ಮಾತು ಬರಲ್ವಲ್ಲ ಸರ್. ಈಗೇನ್ ಮಾಡ್ಲಿ? ಇವನು ಅಳು ಹೇಗ್ ನಿಲ್ಸ್ಲಿ? ಅದು ನಂಗೆ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲದೆ ತಂಗಿನ ಮರತರ ಹೇಗ್ ಬೆಳ್ದೆ ನೀನು? ಗಂಗಾ ಮೇಡಮ್ಗೆ ಗೊತ್ತೇನೋ ಸರ್. ಗಂಗಾ ಗಂಗಾ ಆಗೋಯ್ತು. ಇರೋ ಬಂದ್ರು ಇರು. ಏನಾಯ್ತು ರೀ? ಮಗು ಅಳ್ತಿದೆ. ಅದ್ಯಾವ್ದೋ ಅಡ್ವರ್ಟೈಸ್ಮೆಂಟ್ ತರ ಹೇಳ್ತಿರಲ್ಲ ರೀ. ಇವನ್ ಯಾಕೆ ಅಳ್ತಿದ್ದಾನೆ? ಸ್ನಾನ ಮಾಡಿಸುವಾಗ ಮಕ್ಳು ಅಳ್ದೆ ನಗ್ತಾರಾ? ಇವನ್ ಅಳು ಹೇಗ್ ನಿಲ್ಸಲಿ? ಮಕ್ಳು ಅನ್ನ ತಿನ್ಬೇಕು ಅಂದ್ರೆ ಕತೆ ಹೇಳ್ಬೇಕು, ನಿದ್ರೆ ಮಾಡ್ಬೇಕು ಅಂದ್ರೆ ಜೋಗುಳ ಹಾಡ್ಬೇಕು, ಸ್ನಾನ ಮಾಡಿಸ್ಬೇಕು ಅಂದ್ರೆ ಲಾಲಿ ಹಾಡ್ ಹೇಳ್ಬೇಕು. ಏನು ಹಾಡ್ ಹೇಳ್ಬೇಕಾ? ಹೌದು ರೀ, ಹಾಡ್ ಹೇಳಿದ್ರೇನೆ ಮಗು ಅಳೋದ್ ನಿಲ್ಸೋದು. ನಾಣಿ ಸರ್ ಒಂದು ಹಾಡು ಹೇಳು. ನಾನಾ ಸರ್? ಯಾಕೆ ಸ್ಯಾಲ್ರಿ ತಗೊಳಲ್ವಾ? ಹಾಡ್ತೀನಿ ಸರ್. ಪುಟ್ಟು ಕಂದಮ್ಮ. ಓ ಲಿಟಲ್ ಮ್ಯಾನ್ ಕೇಳಿಸ್ಕೊಳೋ. ಅಮ್ಮ ಹೊಡುದ್ರ, ಆಚೆ ಹೋಗಿದ್ಯಾ, ಹಣ್ಣು ತಗೊಂಡ್ ಬಂದ್ರ, ಮನೇಲಿಟ್ಟ, ಇಲ್ಲ ರಪ್ಪ ಅಂತ ತಿಂದ್ಬಿಟ್ಟ. ನಾಣಿ
ಅಯ್ಯೋ ನಾಣಿ ಅವ್ರೆ ನೀವ್ ನಗೋದಲ್ಲ ಪಾಪುನ ನಗಿಸ್ಬೇಕು. ನನ್ನಿಂದ ಆಗಲ್ಲ ಮೇಡಮ್. ನಿಮ್ ಮಗುನ ನೀವೇ ನೋಡ್ಕೊಳ್ಳಿ. ನಾಣಿ ನೀವ್ ಹಾಡಿ ಸರ್. ನಿಮ್ ವಾಯ್ಸು SPB ಗಿಂತ ಚೆನ್ನಾಗಿದೆ. ಹಂಗಂತ್ಯಾ? ನಿಮ್ ವಾಯ್ಸ್ಗೂ ಫ್ಯಾನ್ಸ್ ಇದ್ದಾರೆ ಸರ್. ಅಷ್ಟಕ್ಕೂ ನಿಮ್ ವಾಯ್ಸೇ ನಿಮ್ ಪ್ಲಸ್ಸು. ಓಕೆ. ಓ ಲಿಟಲ್ ಮ್ಯಾನ್ ಕೇಳಿಸ್ಕೊಳ್ಳೋ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಾಂಟ್ ವಾಟ್ ಯು ಆರ್, ಅಪ್ above the world so high, like a diamond in the sky. ಏನ್ ನಾನಿ ಇವನ್ ಕತೆ? ದಿ ಗ್ರೇಟ್ ಜೈಸೂರ್ಯ ರೈಮ್ಸ್ ಹೇಳಿದ್ರೆ ಅದೇನೋ ಕ್ರೈಮ್ ಅನ್ನೋ ಹಾಗೆ ಹೇಳ್ತಾನಲ್ಲ. ಸರ್ ಅವನಿಗೆ ಕನ್ನಡನೇ ಸರಿಯಾಗಿ ಬರಲ್ಲ, ಇನ್ನು ಇಂಗ್ಲಿಷ್ ಹೇಗೆ ಅರ್ಥ ಆಗುತ್ತೆ ಸರ್? ಓ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮಾ? ಅಲ್ಲ ರೀ, ನಿಮ್ ಟ್ರೀಟ್ಮೆಂಟ್ ಪ್ರಾಬ್ಲಮ್. ಮಕ್ಳನ್ನ ನೋಡ್ಕೊಳ್ಳೋದು ಹೀಗೇನಾ? ಇನ್ ಹೇಗ್ ನೋಡ್ಕೊಳ್ಳೋದು ನೀನೇ ಹೇಳು. ಲಾಲಿ ಹಾಡ್ಬೇಕು ಅಂದ್ರೆ ಕನ್ನಡ ಪದ್ಯ, ಇಂಗ್ಲಿಷ್ ರೈಮ್ಸ್ ಅಲ್ಲ ರೀ. ಸರಿ, ನಾನು ಹಾಡ್ತೀನಿ, ನೀವು ಸ್ನಾನ ಮಾಡಿಸಿ. ಆ ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ. ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಲಾಲಿ 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 ಲಾಲಿ. ನೀವು ಸೂಪರ್ ಮೇಡಮ್. ಎಷ್ಟೇ ಆದ್ರೂ ತಾಯಿ ತಾಯಿನೇ, ಅಮ್ಮಂಗೆ ಆಲ್ಟರ್ನೇಟೇ ಇಲ್ಲ. ನಾಳೆ ನಮ್ ಜೂನಿಯರ್ ಬಸ್ ಬಂದಾಗ್ಲೂ ಕೂಡ ನೀವ್ ಹೀಗೆ ಹಾಡು ಆಡ್ತಿರ್ಬೇಕು, ನಮ್ ಸಾರು ಸ್ನಾನ ಮಾಡಿಸ್ತಿರ್ಬೇಕು. ಆಗ ನಾನು ಇರ್ಬೇಕಲ್ವಾ ನಾಣಿ ಅವ್ರೆ? ಮೇಡಮ್, ಅಂದ್ರೆ ಅವಾಗೂ ನಾನೇ ಹಾಡ್ಬೇಕಾ ನಾಣಿ ಅವ್ರೆ? ನೀವು ನಿಮ್ ಸರ್ ಹಾಡೋದನ್ನ ಕಲಿಯಲ್ವಾ? ಯಾಕೆ ಕಲಿಯಲ್ಲ ಗಂಗಾ? ಆದಷ್ಟು ಬೇಗ ನಮ್ ಜೂನಿಯರಿಗೆ ಹಾಡು ಹೇಳಿ ನಮ್ ಜೂನಿಯರ್ನ ನಗಿಸ್ತೀನಿ. ಅದಕ್ಕೆ ಅಲ್ವೇನ್ರಿ ನಿಮ್ಗೀಗ ಟ್ರೈನಿಂಗ್ ಕೊಡ್ತಿರೋದು? ನನ್ನ ಕ್ಷಮಿಸು ಕಂದ. ನಿನಗೆ ಹಾಡು ಹೇಳಿ ತುತ್ತು ತಿನ್ಸೋ ಅದೃಷ್ಟ ನನಗಿಲ್ಲ. ನಿಮ್ಮಪ್ಪನೇ ನಿನಗೆಲ್ಲ. ಸರ್, ಮೇಡಮ್ ಕೊಡೋ ಟ್ರೈನಿಂಗ್ ಇಂದ ನಾವೊಂದು ಬೇಬಿ ಕೇರ್ ಸೆಂಟರ್ ಇಡ್ಬಹುದೇನೋ. ನಿನ್ನ ನನ್ನ ಕೆಲಸದಿಂದ ತೆಗೆದ್ಮೇಲೆ ನೀನ್ ಆ ಕೆಲಸನ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು? ಪಾಪುನ ರೆಡಿ ಮಾಡ್ಬೇಕು. ನಡಿ ಮತ್ತೆ ಬನ್ನಿ.
ಗಂಗಾ, ಅಮ್ಮ ನೀವ್ಯಾವಾಗ ಬಂದ್ರಮ್ಮ? ಏನಿದೆಲ್ಲ ಗಂಗಾ? ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಯಾಕೇನಮ್ಮ? ನನಗೆ ತುಂಬ ಟೈಮ್ ಇಲ್ವಲ್ಲ. ಇನ್ ಸ್ವಲ್ಪ ದಿನನೇ ಅಲ್ವಮ್ಮ ನಂಗೆ ಉಳ್ತಿರೋದು. ಏನ್ ಮಾಡಿದ್ರು ನಾನು ಜೀವಂತವಾಗಿದ್ದಾಗ್ಲೇ ಅಲ್ವಾ? ಅದಕ್ಕೆ ನಾನು ಇಲ್ಲದೆ ಇದ್ರೆ ಅವರು ಬೇಬಿನ ಹೇಗೆ ನೋಡ್ಕೋತಾರೋ ಅಂತ ಅವ್ರಿಗೆ ಮೊದಲೇ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಬೇಬಿ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದೀವಲ್ಲಮ್ಮ. ಇದ್ದೀರಾ ಅತ್ತೆ? ಆದ್ರೆ ಅವ್ರು ಕೂಡ ನೋಡ್ಕೋಬೇಕಲ್ವಾ? ಪಾಪುಗೆ ತಂದೆ ಪ್ರೀತಿ ಸಿಗ್ಬೇಕಲ್ವಾ? ನಾನು ಇಲ್ದಿರೋ ಕೊರತೆ ಕಾಣ್ತಿದ್ದ ಹಾಗೆ ಪಾಪು ಬೆಳಿಬೇಕಲ್ವಾ? ನೀನೇ ಇಲ್ಲ ಅಂದಮೇಲೆ ಬೇಬಿ ಅಜ್ಜಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ? ಪಾಪು ರೂಪದಲ್ಲಿ ವಾಪಸ್ ಬರ್ತೀನಲ್ವಾ? ಮತ್ತೆ ನಿಮ್ ಜೊತೆಗೆ ಇರ್ತೀನಲ್ವಾ? ಎಲ್ಲ ಗೊತ್ತಿದ್ದು ನೀವು ಹತ್ರ ಹೇಗೆ? ನೀವು ಇಲ್ದೆ ಹೋದ್ರೆ ಈ ಕುಟುಂಬನ ಯಾರು ನೋಡ್ಕೋತಾರೆ ಅಜ್ಜಿ? ಈ ಮನೆಯವ್ರಿಗೆ ದೊಡ್ಡವರು ಅಂತ ಯಾರು ಇರ್ತಾರೆ? ನನ್ನಿಂದ ಏನು ಉಪಯೋಗ ಇಲ್ಲ ಅಂದಮೇಲೆ ದೊಡ್ಡವರಾಗಿ ಯಾಕಿರ್ಬೇಕು? ಹಾಗಂದ್ರೆ ಹೇಗೆ ಅಜ್ಜಿ? ನಿಮ್ಗೆ ಎಷ್ಟು ವಿಷಯ ಗೊತ್ತು? ನಾಳೆ ಹುಟ್ಟೋ ಬೇಬಿಗೆ ನೀವೆಲ್ಲ ಹೇಳಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪಂಚತಂತ್ರ ಕಥೆಗಳು ಎಲ್ಲ ಹೇಳಬೇಕು. ಯಾವುದು ಮರೀದೇ ಹೇಳಿ. ಅತ್ತೆ, ಅವ್ರನ್ನ ನೀವು ಚಿಕ್ಕವರಿಂದ ನೋಡ್ಕೊಂಡ್ರಿ. ಅವ್ರನ್ನ ಹೇಗೆ ಬೆಳೆಸಿದ್ರು ನನ್ನ ಮಗುನು ಹಾಗೆ ಬೆಳೆಸ್ಬೇಕು. ಅವ್ರ ಹಾಗೆ ದೊಡ್ಡ ವ್ಯಕ್ತಿ ಮಾಡಿ. ಚಿಕ್ಕಪ್ಪ, ಚಿಕ್ಕಮ್ಮ, ನಮ್ಮ ಸ್ವಪ್ನಕ್ಕೆ ಮಗನೋ ಮಗಳೋ ಹುಟ್ಟಿದ್ರೆ ನೀವು ಹೇಗೆ ನೋಡ್ಕೋತಿದ್ರು, ನನ್ನ ಪಾಪನೂ ಕೂಡ ಹಾಗೆ ನೋಡ್ಕೋಬೇಕು. ಮದುವೆ ಇಲ್ಲ, ಶೋಭನ ಇಲ್ಲ. ಮಗು ಹೆಸರು ಸೋಮಲಿಂಗ ಅಂದ ಹಾಗೆ ಸ್ವಪ್ನಗಿನ್ನೂ ಮದುವೆನೇ ಆಗಿಲ್ಲ. ಸ್ವಪ್ನನ ಮಗು ಅಂತೆ. ಅಂತ ಅದೃಷ್ಟ ನಮ್ಗೆ ಯಾಕಮ್ಮ? ಆ ದೌರ್ಭಾಗ್ಯ ನೋಡ್ಕೊಳ್ಳೋ ತಲೆನೋವು ನಮಗ್ ಬೇಡ. ಅಮ್ಮ, ಬೇಬಿಗೆ ಡ್ರೆಸ್ ಎಲ್ಲ ನೀವೇ ನೋಡ್ಕೋಬೇಕು. ಹಾ, ನೀವು ಸ್ಟೈಲಾಗಿ ಇರ್ತೀರಲ್ವಾ? ನಿತ್ಯನೂ ಸ್ಟೈಲಾಗಿ ಬೆಳೆಸಿದಿರಲ್ವಾ? ನನ್ನ ಬೇಬಿನೂ ಕೂಡ ನೀವು ಸ್ಟೈಲಾಗಿ ರೆಡಿ ಮಾಡಬೇಕು. ಯಾಕಮ್ಮ ಅಳೋದು? ನಾ ಚಿಕ್ಕವಳಿದ್ದಾಗ ನನ್ನ ಲಾಲನೆ ಪಾಲನೆ ಮಾಡೋಕ್ಕಾಗಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋತಿದ್ರಲ್ವಾ? ನನ್ನ ಮಗು ರೂಪದಲ್ಲಿ ನಿಮಗೆ ಅವಕಾಶ ಸಿಗ್ತಿದೆ. ನನ್ನಿಂದ ನಿಮಗೆ ಮಿಸ್ ಆಗಿದ್ದು ನನ್ನ ಮಗುವಿಂದ ನಿಮಗೆ ಸಿಗುತ್ತಮ್ಮ. ಅಮ್ಮ, ಪ್ಲೀಸ್ ಅಮ್ಮ, ಅಳ್ಬೇಡಮ್ಮ. ಇಲ್ಲಿ ನೋಡಿ, ನೀವೀಗ ಅಳ್ತಿದ್ರೆ ನನಗೂ ಅಳು ಬರುತ್ತೆ. ಹೀಗೆ ನನ್ನ ಅಳ್ಸೋದಾದ್ರೆ ನೀವು ಈ ಮನೆಗೆ ಬರೋದೇ ಬೇಡ, ಹೋಗ್ಬಿಡಿ. ಗಂಗಾ, ನನಗೆ ಹೀಗೆಲ್ಲ ಯಾಕಾಗುತ್ತಮ್ಮ?
ಆತೆ. ಈಗ ಈಗ ನನ್ನ ಮಗುವಿಂದ ದೂರ ಆಗ್ತಿದ್ದೀನಿ. ನಾನು ಏನ್ ಪಾಪ ಮಾಡಿದ್ದೀನಮ್ಮ?